ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರಾಗಿರುವಂಥ ಬ್ರೇಕ್ಫಾಸ್ಟನ್ನು ತೋರಿಸ್ಕೊಡ್ತಿದ್ದೀನಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥದ್ದು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಡಿಶ್ ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾವು ಏನು ಹೆಸರು ಹೇಳ್ತೀವಿ ಅಂತಂದರೆ, ಸೀಸನಲ್ಲಿ ಹಸಿ ಬಟಾಣಿ ಸಿಗುವಂಥ ಟೈಮಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಹಸಿ ಬಟಾಣಿ ಮಸಾಲ ರೈಸ್ ಅಂತ ಹೇಳಿ ಇದಕ್ಕೆ ನೋಡಿ, ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜೊತೆಗೆ ಕಡಲೆ ಬೀಜ ಮತ್ತು ಎಳ್ಳು, ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟಾಗುವಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲ ತುಂಬ ಕಣ್ಣಿಗೆ, ಕೂದಲಿಗೆ ಎಲ್ಲ ತುಂಬ ಒಳ್ಳೆಯದಿದು. ಹಾಗಾಗಿ ಇದ್ರ ಜೊತೆ ಇದು ಮಸಾಲೆಗೆ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೋತಾ ಇರುವಂಥದ್ದು. ಸ್ವಲ್ಪ ಹಿಂಗು, ಇದಕ್ಕೆ ಘಮ ಬರೋದಕ್ಕೆ ಮತ್ತು ಜೀರ್ಣಶಕ್ತಿ ಕ್ರಿಯೆ ಚೆನ್ನಾಗಿ ನಡೆಯೋದಕ್ಕೆ ಹಿಂಗನ್ನು ಹಾಕ್ಕೊಳ್ಳೋದು. ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಆದ ನಂತರ ಇದಕ್ಕೆ ಸ್ವಲ್ಪ ಬೇಡಿಗೆ ಮತ್ತು ಗುಂಟೂರು ಮೆಣಸಿಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಮಗೆ ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಅದರ ಕ್ವಾಂಟಿಟಿನ ಹೆಚ್ಚಿಸ್ಕೋಬೇಕಾಗತ್ತೆ ಮಸಾಲೆ ಅಂಥದ್ದನ್ನು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ತಣ್ಣಗಾದ ನಂತರ ಇದನ್ನು ಪೌಡರ್ ಮಾಡ್ಕೋಬೋದು. ಈ ಪೌಡರನ್ನ ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಒಂದು 2-3 ಸತಿ ನಾವು ಈ ಮಸಾಲ ರೈಸನ್ನು ಮಾಡ್ಕೊಳ್ಳೋದಕ್ಕೆ ಇದನ್ನು ಉಪಯೋಗಿಸ್ಕೋಬಹುದು. ಅದನ್ನು ತೆಗೆದಿಟ್ಟು ಅದು ತಣ್ಣಗಾಗೋಷ್ಟೊತ್ತಿಗೆ ಇದು ಒಗ್ಗರಣೆ ರೆಡಿ ಮಾಡ್ಕೋತೀನಿ. ಇಲ್ಲಿ ನೋಡ್ತಾ ಇರ್ಬೋದು, 1-2 ಮೆಣಸಿಕಾಯಿನ ಮುರಿದಾಕಿದ್ದೀನಿ ಒಗ್ಗರಣೆಗೆ. ಜೊತೆಗೆ ಸ್ವಲ್ಪ ಸಾಸಿವೆ, ಜೊತೆಗೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ, ಹಸಿ ಬಟಾಣಿ 1 ಕಪ್ಪಷ್ಟು ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊತಾ 1 ಹಿಡಿಯಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದೀನಿ, ಕಡಲೆ ಬೀಜನ ಹಾಕ್ಕೋಬೇಕು. ಕಡಲೆ ಬೀಜ ಹಾಕ್ಕೊಂಡು ಅನ್ನದ ಮಧ್ಯದಲ್ಲಿ ತಿಂತಾಯಿದ್ರೆ ತುಂಬ ಸೂಪರಾಗಿರುತ್ತೆ. ಜೊತೆಗೆ ನಾವು ಈಗಾಗಲೇ ನಾವು ಮಸಾಲೆ ಹುರಿಯೋದಕ್ಕೂ ನಾನು ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೆ, ನೀವು ನೋಡಿ 1 ಹಿಡಿಯಾಗೋಷ್ಟು ನಾನು ಕಡಲೆ ಬೀಜನ ಹಾಕೋತಾ ಇದ್ದೀನಿ. ನಾವು ರುಬ್ಬೋದಕ್ಕೆ ಹಾಕಿರುವಂಥದ್ದು, ಫ್ರೈ ಮಾಡಿ ಅದನ್ನು ನೀರು ಹಾಕ್ದಂತೆ ಡ್ರೈ ಆಗಿ ರುಬ್ಕೊಳ್ಳುವಂಥದ್ದು, ಅದು ಪೌಡರ್ ಆಗುತ್ತೆ. ತರಿಯಾಗಿ ಪೌಡರನ್ನು ಮಾಡ್ಕೊಳ್ಳೋದು, ಅನ್ನದ ಜೊತೆ ಅದು ಸಿಗ್ತಾ ಇರಬೇಕು. ಹಾಗಾಗಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ಮಕ್ಕಳಿಗೆ ಇದು ಕರಿಬೇವು ನಾವು ಹಸಿ ಇದಾಕಿರೋದ್ರಿಂದ, ಕಾಳು ಮತ್ತು ಕಡಲೆ ಬೀಜ ಪ್ರತಿಯೊಂದು ನಮಗೆ ಇದರಲ್ಲಿ ಯೂಸ್ ಮಾಡಿರುವಂಥದ್ದು ಎಲ್ಲ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದೇ. ಇದಕ್ಕೆ ಒಗ್ಗರಣೆಗೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈಗ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಈಗಾಗಲೇ ನಾನು ಅನ್ನನ ರೆಡಿ ಮಾಡಿ ಇಟ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ತಣ್ಣಗಾಗೋದ್ರಿಂದ ಏನಾಗುತ್ತೆ, ಬಿಸಿಯಲ್ಲಿ ಏನಾಗುತ್ತೆ, ನಾವು ಅದು ಮಿಕ್ಸ್ ಮಾಡೋದ್ರಿಂದ ಅನ್ನ ಎಲ್ಲ ಮುದ್ದೆ ರೀತಿ ಆಗಿಬಿಡುತ್ತೆ. ಹಾಗಾಗಿ ನಾವು ಇದನ್ನು ತಣ್ಣಗಾಗೋವರೆಗೂ ಬಿಟ್ಟು ಮೊದಲೇ ಅನ್ನನ ಮಾಡಿಟ್ಬಿಡಬೇಕು. ಒಂದು ತಟ್ಟೆಯಲ್ಲಿ ಆರ್ಲಿಕ್ಕೆ ಇಟ್ಟಿದ್ದೆ, ಅದು ತಣ್ಣಗಾಗೋದ್ರೊಳಗೆ ನಾನು ಮಸಾಲೆ ರೆಡಿ ಮಾಡಿಕೊಂಡು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋದ್ರಷ್ಟೊತ್ತಿಗೆ ಅನ್ನ ಫುಲ್ ತಣ್ಣಗಾಗಿತ್ತು. ಇಲ್ಲಿ ನೋಡ್ಬೋದು. ಈಗ ಇದಿಷ್ಟನ್ನು ನಾನು ಮಿಕ್ಸ್ ಮಾಡಿಕೊಂಡು, ಈಗ ನಾನು ಮಾಡಿರುವಂಥ ಮಸಾಲ ಪೌಡರನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ನಾನು ಈಗ ಎಷ್ಟು ಜನಕ್ಕೆ, ಈಗ ಒಂದು 3 ಜನಕ್ಕಾಗುವಷ್ಟು ತಿಂಡಿನ ನಾನು ರೆಡಿ ಮಾಡ್ತಾ ಇರುವಂಥದ್ದು. ಈ 3 ಜನಕ್ಕಾಗುವಷ್ಟು ತಿಂಡಿಗೆ ಆಗುವಷ್ಟು ಮಾತ್ರ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೆ. ನೀವು ಅರ್ಜೆಂಟ್ ಇರುತ್ತೆ, ಒಂದು ಕೆಲಸಕ್ಕೆ ಹೋಗೋರು ಇರ್ತೀರ ಅಂಥವ್ರಾದರೆ ಒಂದು ವಾರಕ್ಕೊಂದು ಸತಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಧ್ಯೆ ಈ ರೀತಿ ಮಸಾಲ ರೈಸನ್ನು ಮಾಡ್ಕೋಬೋದು. ಹಸಿ ಕಾಳುಗಳು ಯಾವುದಾದ್ರೂ ಹಾಕ್ಬೋದು, ಹಸಿ ಬಟಾಣಿ ಆಗ್ಬೋದು, ಹಸಿ ತೊಗರಿ ಕಾಳು ಆಗ್ಬೋದು, ಹಸಿ ಅವರೆಕಾಳು ಆಗ್ಬೋದು. ಇವೆಲ್ಲನೂ ಯೂಸ್ ಮಾಡಿಕೊಂಡು ಈ ಮಸಾಲ ಹಾಕ್ಕೊಂಡು ರೈಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಆಲ್ಮೋಸ್ಟ್ ಏನೋ ರೆಡಿನೇ ಆಗೋಗ್ಬಿಡ್ತು. ಈಗ ಇದನ್ನು ಸರ್ವ್ ಮಾಡಿ ತಿಂಡಿಗೂ ಕೊಡ್ಬೋದು, ಅಥವಾ ತಿಂಡಿ ಆದ ನಂತರ ಟಿಫನ್ ಬಾಕ್ಸ್ ಕಟ್ಟಬೇಕು ನೋಡಿ, ಟಿಫನ್ ಬಾಕ್ಸ್ಗೂ ಹಾಕ್ಕೊಡ್ಬೋದು. ಒಂದು ತುತ್ತು ಇಲ್ಲದೇ ಇರೋ ರೀತಿ ಖಾಲಿ ಮಾಡ್ಕೊಂಡು ಬರ್ತಾರೆ ಮಕ್ಕಳು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವಂಥ ತಿಂಡಿ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಈ ವಿಡಿಯೋ ನೋಡಿ ತಿಳಿಸಿ.